ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಾಂಚಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬೆಳಗ್ಗೆನೆ ಪೂಜೆ ಮುಗಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಪೂಜೆ ಮುಗಿಸ್ಕೊಂಡು ಬಂದೆ. ಇನ್ನು ನೈಟೇ ಜೀರಿಗೆ ಮತ್ತೆ ನೀರನ್ನ ನೆನೆಸಿಟ್ಟಿದ್ದೆ. ಅದನ್ನ ಇವಾಗ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿತಾ ಇದ್ದೀನಿ. ಇದರಲ್ಲಿ ಜೀರಿಗೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೀರು ಕುಡಿದ್ಬಿಟ್ಟು ಲಾಸ್ಟಿಗೆ ಜೀರಿಗೆ ಆಗಿದ್ರೆ ಒಂಥರ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ, ಮತ್ತೆ ಹೆಲ್ತಿ ಕೂಡ. ಇನ್ನು ಬೆಳಗ್ಗೆ ಸ್ವಲ್ಪ ಬಿಸಿ ಬಿಸಿ ಆಗಿರುತ್ತಲ್ಲ, ವೆದರ್ ತುಂಬಾನೇ ಕೋಲ್ಡ್ ಆಗಿತ್ತು. ಅದಕ್ಕೆ ಇವತ್ತು ಫಸ್ಟ್ ಏನಾದ್ರು ಬಿಸಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಜೀರಾ ವಾಟರ್ ಕುಡ್ದೆ. ಇನ್ನು ಇವಾಗ ಸ್ಟೀಮ್ ಮಾಡಕ್ಕೆ ಇಡ್ತಾ ಇದ್ದೀನಿ. ನಾನಂತೂ ಡೈಲಿ ಏನಾದರೂ ಒಂದು ತರಕಾರಿನ ಸ್ಟೀಮ್ ಮಾಡಿಬಿಟ್ಟು ಪಲ್ಯ ಮಾಡೋದು, ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿ, ಇಲ್ಲಾಂದರೆ ಏನಾದರೂ ಸ್ಮ್ಯಾಶ್ ಮಾಡಿ ಚಪಾತಿ ಮಾಡೋದು, ಆ ಥರ ಮಾಡ್ತಿರ್ತೀನಿ. ಚೆನ್ನಾಗಿರುತ್ತೆ ಬೇಯಿಸಿ ತಿನ್ನೋದಲ್ವ ತರಕಾರಿ. ಅದಕ್ಕೆ ಯಾವುದಾದ್ರೂ ಒಂದು ಮನೇಲಿ ಏನು ಅವತ್ತಿನ ದಿನ ಇರುತ್ತೆ ತರಕಾರಿ, ಅದರಲ್ಲಿ ಏನು ಪ್ಲಾನ್ ಮಾಡಿಕೊಂಡು ಪಲ್ಯಕ್ಕೆ, ಇಲ್ಲಾಂದರೆ ಚಪಾತಿಗೆ ಏನಾದರೂ ಕ್ಯಾರೆಟ್ ಆಗಿರ್ಬೋದು, ಇಲ್ಲಾಂದರೆ ಸ್ವೀಟ್ ಪೊಟ್ಯಾಟೊ ಆ ಥರ ಇರುತ್ತಲ್ವ, ಅದನ್ನ ಸ್ಟೀಮ್ ಮಾಡ್ಕೊಂಡ್ಬಿಟ್ಟು ಚಪಾತಿಗೆ ಇಲ್ಲಾಂದರೆ ಪಲ್ಯ ಮಾಡ್ಕೊಳ್ತೀನಿ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಸ್ಟೀಮ್ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಒಂದು ರೆಸಿಪಿ ಮಾಡ್ತೀನಿ ಡೈಲಿ ಕೂಡ ಅಷ್ಟೇ. ಅವಾಗಲೇ ಸ್ಟೀಮ್ ಮಾಡಿ ಇಟ್ಕೊಂಡಿದ್ನಲ್ವ ಅಲಸಂದೆ, ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಪ್ಯಾನಿಗೆ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಮತ್ತೆ ಟೊಮೆಟೊನ ಹಾಕೊಂಡು ಅದಕ್ಕೆ ಉಪ್ಪು ಮತ್ತೆ ಬೇಯಿಸ್ಕೊಂಡಿರೋ ಅಲಸಂದೆನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ ಅಷ್ಟೇ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅದು. ಇನ್ನು ಇವಾಗ ಸ್ವಲ್ಪ ಬೆಂಡೆಕಾಯಿ ಇತ್ತು, ಅದನ್ನ ಬೆಂಡೆಕಾಯಿ ಗ್ರೇವಿ ಮಾಡ್ಕೊಂಡು ಬಿಡೋಣ ಅಂತ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇವಾಗ ಅದಕ್ಕೆ ಮಸಾಲೆಗೆ ಅದೇ ಬಾಣಲಿಗೆ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸು, ಚಕ್ಕೆ, ಲವಂಗ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಫ್ರೈ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಅದು ಕ್ಲೀನಾಗಿ ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಒಂದು ಕಪ್ಪಷ್ಟು ಅದಕ್ಕೆ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಸೇರಿಸ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ. ಇನ್ನು ಇವಾಗ ಅದೇ ಯಾವಾಗಲೇ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಬೆಂಡೆಕಾಯಿನ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಕು. ಒಂದು ಸಖತ್ ಟೇಸ್ಟ್ ಆಗಿರೋ ಬೆಂಡೆಕಾಯಿ ಗ್ರೇವಿ ರೆಡಿ ಆಗಿಬಿಡುತ್ತೆ. ನಾವು ಪೂರಿಗೆ, ಚಪಾತಿಗೆ ಮತ್ತು ದೋಸೆಗೆ ಮತ್ತು ರೈಸಿಗೆ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಗ್ರೇವಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಇಷ್ಟ ಆಗುತ್ತೆ ನಿಮಗೂ ಕೂಡ. ನಾನು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡ್ತಿದ್ದೀನಿ. ಇವತ್ತು ಅವ್ರಿಗೆ ಕೂಡ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮತ್ತು ಮಗುವು ಕೂಡ ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ಊಟ ಬೇಕಾಗುತ್ತಲ್ವ, ಅದಕ್ಕೆ ಅಂತ ಇವಾಗ ಪಡವಲಕಾಯಿ ಮತ್ತು ಕಡಲೆಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇದಕ್ಕೊಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಈರುಳ್ಳಿ ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಟೊಮೆಟೊ, ಸ್ವಲ್ಪ ಒಂದು ಚಕ್ಕೆ, ಒಂದು ಲವಂಗ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಸಾಂಬಾರು ಈರುಳ್ಳಿ ಮತ್ತು ಒಂದು ಸಣ್ಣದಾಗಿ ಹಚ್ಕೊಂಡಿರೋ ಟೊಮೆಟೊ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಿದ್ದು ಪಡವಲಕಾಯಿ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಆರಾಮಾಗಿ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟ್ ಆಗಿರೋ ಸಾಂಬಾರು ರೆಡಿ ಆಗಿಬಿಡತ್ತೆ. ಇನ್ನು ಒಂದು ಕಡೆ ಸಾಂಬಾರು ಕೂಡ ಇಟ್ಬಿಟ್ಟು ಇವಾಗ ದೋಸೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಗ್ರೇವಿ ಮಾಡಿ ಇಟ್ಟಿದ್ನಲ್ವ, ನಾನಿವತ್ತು ಕೆಂಪಕ್ಕಿ ಮತ್ತು ರಾಗಿ ಉಪಯೋಗಿಸ್ಕೊಂಡು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಈ ದೋಸೆಗೆ ನೈಟು ನೆನೆಸಿಟ್ಟಿದ್ದೀನಿ ಕೆಂಪಕ್ಕಿ ಮತ್ತು ರಾಗಿ, ಸ್ವಲ್ಪ ಮೆಂತ್ಯ, ಒಂದು ಸ್ವಲ್ಪ ಉದ್ದಿನ ಬೇಳೆನ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ದೋಸೆ. ಮತ್ತು ನಮ್ಗೆ ಯಾವ ಥರ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು, ಇಲ್ಲ ಮತ್ತು ಸೆಟ್ ದೋಸೆ ಥರ ಬೇಕಾದ್ರೂ ನಾವು ಮಾಡ್ಕೊಳ್ಬೋದು.
ಇನ್ನು ನಾನಿವತ್ತು ಪ್ಲೈನ್ ದೋಸೆ ಯಾಕೆ ಮಾಡ್ಕೊಳ್ಳೋದು ಅಂತ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಮತ್ತು ಕಾಯಿ ತುರಿ, ಕೊತ್ತಂಬರಿ, ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ದೋಸೆ ಇನ್ನು ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ದೋಸೆ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರಾಗಿ ಐಟಮ್ಸಿಗೆಲ್ಲ ಜೀರಿಗೆ ಆ್ಯಡ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಮತ್ತು ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ. ನಾವು ರಾಗಿ ಗಂಜಿ ಎಲ್ಲ ಮಾಡ್ಕೊಳ್ಳುವಾಗ ಜೀರಿಗೆ ಎಲ್ಲ ಆ್ಯಡ್ ಮಾಡ್ಕೊಳ್ತೀವಲ್ವ, ಅದೇ ಥರನೇ ಇದು ಕೂಡ ಅಷ್ಟೇ. ಇನ್ನು ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ದೋಸೆ ಮಾಡ್ಕೊಂಡಾಗ ಮಗುಗೆ ಸ್ನ್ಯಾಕ್ಸಿಗೆ ಕೂಡ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡು ಈ ಥರ ದೋಸೆ ಮಾಡ್ಕೊಳ್ತೀನಿ ಗ್ರೇವಿ ಏನಾದರೂ ಮಾಡಿದಾಗ. ಇನ್ನು ರೈಸ್ ಕೂಡ ರೆಡಿ ಮಾಡಿಕೊಂಡು ಈ ಕಡೆ ಪಲ್ಯ ಕೂಡ ಎಲ್ಲ ರೆಡಿ ಆಯಿತು. ಇನ್ನು ಇವಾಗ ಗ್ರೇವಿ ಎಲ್ಲ ತೆಗ್ದಿಟ್ಬಿಟ್ಟು ಈ ಕಡೆ ದೋಸೆಗೆ ಹಂಚಿಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಎಲ್ಲ ಅದು ಕಾಯೋ ಅಷ್ಟರಲ್ಲಿ ಈ ಕಡೆ ಎಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಪಾಪುಗೆ ನಾನು ಲಾಸ್ಟ್ ಟೈಮೇ ನಾನು ವ್ಲಾಗಲ್ಲಿ ತೋರಿಸಿದ್ನಲ್ವ ಆ ಥರ ಸಣ್ಣ ಸಣ್ಣದಾಗಿ ದೋಸೆ ಮಾಡ್ಕೊಂಡು ಬಿಡ್ತೀನಿ. ಆರಾಮಾಗಿ ಅವ್ರು ಇಷ್ಟಪಟ್ಟು ತಿನ್ಕೊಳ್ತಾರೆ. ಇವತ್ತು ಈ ದೋಸೆ ಕೂಡ ಅಷ್ಟೇ ತುಂಬಾ ಟೇಸ್ಟಾಗಿ ಬಂದಿತ್ತು ಮತ್ತು ಸ್ವಲ್ಪ ಕೂಡ ಅಂಟಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು ನಾವು. ಇನ್ನು ಪಾಪುಗೆ ಅಂದ್ಬಿಟ್ಟು ಫಸ್ಟು ಸ್ನ್ಯಾಕ್ಸಿಗೆ ದೋಸೆ ಮಾಡ್ಕೊಂಡ್ಬಿಟ್ಟೆ. ಇನ್ನು ನಮಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋಣ ಅಂತ ತೆಳುವಾಗಿ ದೋಸೆ ಹಸಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆರಾಮಾಗಿ ಈ ಗ್ರೇವಿಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ. ಇನ್ನು ಇದಾದಮೇಲೆ ಮಗು ಕೂಡ ತಿಂಡಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ನಮಗೊಂದು ಸ್ವಲ್ಪ ಆರೆಂಜ್ ಜ್ಯೂಸ್ ಮಾಡ್ಕೊಂಡಿದ್ದೆ ತಿಂಡಿ ಜೊತೆಗೆ. ಇನ್ನು ಅವರಿಗೂ ಕೂಡ ತಿಂಡಿ ಕೊಟ್ಬಿಟ್ಟು ಮಗುಗೂ ಕೂಡ ತಿಂಡಿ ತಿನ್ನಿಸ್ತಿದ್ದೀನಿ. ಇವಾಗ ಅವರಿಗೂ ಕೂಡ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ಲ, ಟೈಮ್ ಆಗ್ತಾ ಬಂತು. ಆಲ್ಮೋಸ್ಟ್ ಇಷ್ಟು ಮಾಡೋ ಅಷ್ಟರಲ್ಲಿ 7:45 ಆಗೋಗ್ಬಿಟ್ಟಿತ್ತು. ಮಗುನ ಕೂಡ ಹಾಗೆ ರೆಡಿ ಮಾಡಿಕೊಂಡು ಅಡುಗೆ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇನ್ನು ಇವಾಗ ನೋಡ್ತಿರ್ಬೋದು ನಾನು ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಇವತ್ತು ನಮ್ಮ ಮನೆ ತಿಂಡಿ ಅಂತ. ನೀವು ಈ ಬೆಂಡೆಕಾಯಿ ಗ್ರೇವಿ ಅಂತೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದೊಳ್ಳೆ ಕಾಂಬಿನೇಷನ್ ದೋಸೆಗೆಲ್ಲ ಅಂತಲೇ ಹೇಳ್ತೀನಿ. ಇನ್ನು ಇವಾಗ ಪಾಪುದು ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಅವಾಗಲೇ ಮಾಡಿಟ್ಟಿದ್ನಲ್ವ ದೋಸೆ ಒಂದು ಬಾಕ್ಸಿಗೆ ಮತ್ತು ಈ ಕಡೆ ಒಂದು ಚಿಕ್ಕ ಬಾಕ್ಸಿಗೆ ಸ್ವಲ್ಪ ಫ್ರೈ ಮಾಡಿಟ್ಟಿರೋ ಮಖಾನ ಹಾಕ್ತಾ ಇದ್ದೀನಿ. ಮಖಾನ ಎಲ್ಲ ನನಗೆ ಟೈಮ್ ಆಗುವಾಗ ನಾನು ಅದನ್ನು ರೆಡಿ ಮಾಡಿಬಿಟ್ಟು ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ. ಒಂದು 2 days 3 days ಒನ್ಸು ಅವರಿಗೆ ಸ್ನ್ಯಾಕ್ಸಿಗೆ ಕೊಟ್ಬಿಡ್ತೀನಿ. ಇಲ್ಲಾಂದರೆ ಈವ್ನಿಂಗ್ ಮನೆಗೆ ಬರ್ತೀವಲ್ವ ಆವಾಗ ಸ್ನ್ಯಾಕ್ಸಿಗೆ ಕೊಟ್ಬಿಡ್ತೀನಿ. ಅವ್ರಿಗೆ ಇಷ್ಟ ಆಗುತ್ತೆ, ಆರಾಮಾಗಿ ತಿನ್ಕೊಳ್ತಾರೆ. ಇನ್ನು ಮಧ್ಯಾಹ್ನ ಬಂದು ಸ್ಕೂಲಿಂದ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ ಅಂದ್ಬಿಟ್ಟು ಸ್ವಲ್ಪ ಕರ್ಬೂಜ ಹಣ್ಣು ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ರೆ ಮಧ್ಯಾಹ್ನ ಬಂದಮೇಲೆ ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊಂಡು ಬಿಡ್ತಾರೆ. ಇನ್ನು ನಾನು ಒಂದು ಸ್ವಲ್ಪ ಕರ್ಬೂಜ ಹಣ್ಣದು ಸ್ಮೂದಿ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು ಸ್ಮೂದಿ. ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡಿಟ್ಕೊಂಡಿದ್ದು ಪಂಪ್ಕಿನ್ ಸೀಡ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ. ಇನ್ನು ಇವತ್ತು ಎತ್ವಿಗೂ ಕೂಡ ಆರಾಮಾಗಿ ರೆಡಿ ಆಗಿಬಿಟ್ಟ, ಏನು ಕಿರಿಕಿರಿ ಮಾಡಿಲ್ಲ ಇವತ್ತು ಸ್ಕೂಲಿಗೆ ಹೋಗೋಕ್ಕೆ. ಯಾಕೆ ಅಂತಂದರೆ ಇವತ್ತು ಅವರಪ್ಪ ನಾನು ಇಬ್ಬರು ಸ್ಕೂಲ್ ಹತ್ರಕ್ಕೆ ಹೋಗ್ತಿದ್ದೀವಿ ಡ್ರಾಪ್ ಮಾಡೋಕ್ಕದಕ್ಕೆ. ಇವತ್ತು ಅವ್ರ ಸ್ಕೂಲಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಇತ್ತು, ಅದಕ್ಕೆ ಇಬ್ಬರು ಬರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದ. ಅಂದು ಫುಲ್ಲು ಖುಷಿ. ಯಾವಾಗಲೂ ನಾನು ಮಾತ್ರ ಕರ್ಕೊಂಡು ಹೋಗ್ತಿದ್ನಲ್ವ ಬೋರ್ ಹೊಡಿಯೋದು, ಅದಕ್ಕೆ ಇಬ್ಬರು ಹೋಗಿ ಬರ್ತಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಫುಲ್ಲು ಖುಷಿ. ಇವತ್ತು ಸ್ಕೂಲಿಗೆ ಬಿಡ್ತಿದ್ದಾರಲ್ಲಪ್ಪ ಇಬ್ಬರು ಬಂದು ಅಂತ. ಅದಕ್ಕೆ ಅನಿಸುತ್ತೆ ಇವತ್ತೇನು ಕಿರಿಕಿರಿ ಮಾಡದೆ ಬೇಗ ಬೇಗ ರೆಡಿಯಾಗಿ ಆರಾಮಾಗಿ ಹಾಲು ಕುಡಿದು ತಿಂಡಿ ಕೂಡ ತಿಂದ. ಇನ್ನು ಇವಾಗ ನೋಡಿ ನಾವು ಸ್ಕೂಲ್ ಹತ್ರಕ್ಕೆ ಬಂದಿದ್ದೀವಿ. ಅದಕ್ಕೆ ನಾನು ಬರಲ್ಲ, ಹೋಗೋ ಒಳಗಡೆ ನೀನೇ ಹೋಗಬೇಕು ಅಂತ ಹೇಳಿದಕ್ಕೆ ಇಲ್ಲ ಎಲ್ಲರೂ ಹೋಗ್ತಿದ್ದಾರೆ ನೀವು ಬರಬೇಕು ಅಂತ ಹೇಳ್ಬಿಟ್ಟು ನೋಡಿ ಮುಂದೆ ನೋಡ್ಕೊಂಡು ಹೋಗ್ತಿಲ್ಲ, ನಾವು ನಿಂತಿರೋದಕ್ಕೆ ಫಸ್ಟ್ ಅಪ್ಪ ನೀನು ಬಾ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನೂ ಕರಿತಾ ಇರೋದು. ಅದಕ್ಕೆ ನೀನು ಫಸ್ಟ್ ಹೋಗ್ಬೇಕು, ಅದಾದಮೇಲೆ ನಾವು ಬರ್ತೀವಿ ಅವ್ರು ಕರೀತಾರೆ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಿದ್ವಿ. ಅದಾದಮೇಲೆ ಸ್ಪೋರ್ಟ್ಸ್ ಡೇ ಸ್ಟಾರ್ಟ್ ಆಯಿತು. ನಾವು ಕೂಡ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ವಿ, ಆದರೆ ಯಾವುದ್ರಲ್ಲೂ ವಿನ್ ಆಗಿಲ್ಲ ಅಷ್ಟೇ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಾವ್ಯ ಕನ್ಸ್ ವ್ಲಾಗ್.